ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಕೃತಿ ಮಡಿಲು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮ್ಮ ಅಪ್ಪನ ಪರಿಶ್ರಮದ ಗೂಡು. ಬನ್ನಿ ಹೇಗಿದೆ ನಮ್ಮ ಪುಟ್ಟ ಅರಮನೆ ತೋರಿಸ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ. ಅದು ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ಒಂದು ರೂಮ್ ಇದೆ. ಅಲ್ಲಿ ನಮ್ಮ ಮಾವ ಅವ್ರಿಗೋಸ್ಕರ ರೂಮ್ನ ಕಟ್ಸಿದ್ದಾರೆ. ಇದು ಫುಲ್ಲು ಮನೆ. ಇದೆಲ್ಲ ಹೊರಗಡೆ ಬಟ್ಟೆ ಹೋಗಿದ್ನಲ್ಲ, ಅದಕ್ಕೆ ಅಲ್ಲಿ ಬಟ್ಟೆಗಳನ್ನ ಒಣಗಾಕಿದ್ದೀನಿ. ನೋಡಿ ಇಲ್ಲಿ ಇವನು ಯಾವ ಥರ ಆಟಾಡ್ತಾವನೆ. ಫುಲ್ಲು ಇಲ್ಲಿಂದ ನಮ್ಮನೆ ಫುಲ್ಲು ಇಲ್ಲಿ ತನಕ ನಮ್ಮನೆ. ಅಲ್ಲಿ ನಮ್ಮ ಮಾವ ನಿಂತಿದ್ದಾರೆ. ಇದು ನಮ್ಮ ಮನೆಯವ್ರದ್ದು ಗಾಡಿ. ಇದೇ ನಾವೆಲ್ಲ ಗಿಡ ಬೆಳೆಸಿದ್ವಿ. ಇದೇ ನಮ್ಮ ಗಾರ್ಡನ್. ನಮ್ಮ ಮಾವ ನೋಡಿ ಹೆಂಗೆ ನಿಂತಿದ್ದಾರೆ. ಇದು ನಾವು ಒಳಗಡೆ ಬಂದಾಗ ಇಲ್ಲೊಂದು ಪುಟ್ಟದೊಂದು ಇಲ್ಲೊಂದು ಗಿಡ ಹಾಕಿದ್ದೀನಿ. ಇದು ಡೈರೆಕ್ಟ್ ನಲ್ಲಿ ಬರುತ್ತಲ್ಲ ಅದು. ಇವರು ನಮ್ಮ ಮಾವ. ನೀವು ನೋಡ್ತಾ ಇರ್ತೀರಲ್ಲ ವಿಡಿಯೋಗಳವತ್ತು ಒಂದೆರಡು ಸತಿ ವಿಡಿಯೋ ನೋಡಿದ್ದೀರಲ್ಲ, ಅವರೇ ಇವರು ಮಾವ. ಇದು ಈ ಗಾಡಿ ಹಳೇದಾಗಿರ್ಬೋದು, ಆದರೆ ನಮ್ಮ ಮನೆಯವ್ರಿಗೆ ಈ ಗಾಡಿ ತುಂಬಾ ಸ್ಪೆಷಲು. ಯಾಕಂದರೆ ಅವ್ರ ಪ್ರೀತಿ ನೆನಪುಗಳು ಈ ಗಾಡೀಲಿದೆ. ಅದರಿಂದ ಈ ಗಾಡಿ ಅಂದರೆ ಅವ್ರಿಗೆ ತುಂಬಾ ಇಷ್ಟ. ನಮ್ಮದು ಇದು ಪುಟ್ಟ ಗಾರ್ಡನ್ನು. ಈ ಗಾರ್ಡನಲ್ಲಿ ನಾವು ನಮಗೆ ಬೇಕಾದ ತರಕಾರಿಗಳು, ಬದನೆಕಾಯಿ, ಬೀನಿಸು ಮತ್ತು ತೊಗರಿಕಾಳು, ನಮಗೆ ಹೂಗಳು. ಇದು ನನ್ನ ಇಷ್ಟವಾದ ರೋಸ್. ಈ ರೋಸ್ನ ಈ ಹೂವಿನ ಗಿಡಗಳು ಸುಮಾರು ಒಂದು ಮೂರು ಥರ ಹೂವಿನ ಗಿಡಗಳು ಹಾಕಿದ್ದೀವಿ. ಅದರಲ್ಲಿ ನಾವು ಹೊರಗಡೆ ಹೂವನ್ನೇ ತಗೊಬರಲ್ಲ, ಇಲ್ಲೇ ಬಿಡ್ತಾ ಇರ್ತಾವಲ್ವ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದೇ ನಮ್ಮ ದಾಸವಾಳ ಗಿಡ. ಪರಂಗಿ ಹಣ್ಣು ನೋಡಿ. ಪರಂಗಿ ಹಣ್ಣು ಎಷ್ಟು ಚೆನ್ನಾಗಿದೆ. ಅವು ಹಣ್ಣಾದಾಗ ನಾವು ನೋಡಿ. ಇದು ನಮ್ಮ ದಾಸವಾಳ ಗಿಡ. ದಿನಾ ಹೂ ಸಿಗುತ್ತೆ ಇದರಲ್ಲಿ. ಅಲ್ಲಿ ನೋಡಿ, ಇದೇ ಗಣೇಶಂದು. ಅಲ್ಲಿ ನೋಡಿ ಎಷ್ಟೊಂದು ಉದ್ದ ಹೋಗಿ. ಇದನ್ನ ನಮ್ಮ ಮನೇಲಿ ತಂದು ನೆಡಬೇಕು ಅಂತ ಯಾರು. ಇದರಿಂದ ನಮಗೆ ಒಳ್ಳೆಯದೇ ಆಗಿದೆ. ಹಣಕಾಸಿಗೆ ಆಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಇದು ಯಾವ್ದು ಹೇಳಿ ನೋಡೋದ, ಬಿಳಿ ಎಕ್ಕದ ಗಿಡದ್ದು ಗಣಪತಿಯ ಸ್ವರೂಪ. ನೋಡಿ ಎಷ್ಟು ನಮ್ದು ತಾರಸಿ ಇಂತನೂ ಹೈಟ್ ಒಟ್ಟಾಗೈತೆ. ಅಷ್ಟು ದೊಡ್ಡದಾಗೈತೆ ಮಾತ್ರ. ತುಳಸಿ ಗಿಡ ಇದು ನಮ್ಮ ಪ್ರೀತಿಯ ತುಳಸಿ ಗಿಡ. ಈ ಗಿಡ ನನಗೆ ತುಂಬಾನೇ ಇಷ್ಟ. ತೊಗರಿ ಗಿಡ. ನಾವು ತೊಗರಿ ಗಿಡನ ಈಚೆಯಿಂದ ತಗೋಬಾರ್ದು, ಅಲ್ಲಿ ಪೌಡರ್ ಎಲ್ಲ ಹಾಕ್ತಾರೆ ಅಂತ ನಾವು ಮನೇಲೆ ಬೆಳ್ಕೊಂಡಿದೀವಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾವ ನಿಮಗೆ. ಇದೊಂದು ಥರದ್ದು ತೊಗರಿ ಗಿಡ. ಇಲ್ಲಿ ಇದೊಂದು ಥರದ್ದು. ಮತ್ತೆ ಇಲ್ಲಿ ನೋಡಿ, ಮತ್ತೆ ನಾವು ಇದೊಂದು ಥರದ್ದು ಕರ್ಬೇವಿನ ಸೊಪ್ಪನ್ನ ಈಚೆಯಿಂದ ತರೋದಿಲ್ಲ. ಅಲ್ಲಿ ಪೌಡರ್ ಎಲ್ಲ ಉದುರಿಸ್ತಾರೆ. ಇಲ್ಲಿ ನಾವು ಬೆಳಿತೀವಿ ಅಲ್ವಾ, ಅದಕ್ಕೆ ಇಷ್ಟು ಚೆನ್ನಾಗಿದೆ. ಇದು ಬದನೆ ಗಿಡ. ಮತ್ತೆಲ್ಲ ಈಗ ಹೂವು ಇದೆ ನೋಡಿ, ಇನ್ನೂ ಕಾಯಿ ಬಿಟ್ಟಿಲ್ಲ. ಇದು ಒಂದು ತೊಗರಿ ಗಿಡನೇ. ಇದು ಹೂಗಳೆಲ್ಲ ಬಿಡುತ್ತೆ, ಚೆನ್ನಾಗಿ ಬಿಡುತ್ತೆ ಇದು. ಆದರೆ ಅದು ದಾಸವಾಳದೇನೆ, ದಾಸವಾಳದ್ದು. ಆಮೇಲೆ ನಂಗೆ ಇಷ್ಟವಾಗಿರೋದು ನಾನು ನೆಟ್ಟಿರೋ ದಾಸವಾಳ. ಇದು ನನ್ನ ಮಗ ಅಲೋವೆರಾ. ಯಾರು ಬೇರೆಯವ್ರ ಮನೆ ಫ್ರೆಂಡ್ ಮನೇಲಿ ಈಸ್ಕೊಬಂದು ನನ್ನ ಮಗನೇ ನೆಟ್ಟಿರೋದು ನೋಡಿ. ನಮ್ಮ ಮಮ್ಮಿ ಯಾವಾಗಲೂ ಇದನ್ನ ಕೂದ್ಬಿಟ್ಟು ಫೇಸ್ ಬ್ಲೌಸ್ಗೆ ಹಾಕತ್ತದೆ. ಅದಕ್ಕೆ ನಾನು ತರಲ್ಲ. ಇವೆಲ್ಲ ಹಾಳಾಗಲ್ವಾ. ಇದು ನೋಡಿ ಮಲ್ಲಿಗೆ ಹೂ ನೋಡಿ. ಮಲ್ವೆ ಹೂದು ಡ್ರ್ಯಾಗನ್ ಫ್ರೂಟ್ ಇನ್ನೂ ಬೆಳೆದಿಲ್ಲ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಅಲ್ಲಿ ಒಂದು ಐತೆ ನೋಡಿ. ಅದು ದೊಡ್ಡದಾಗಿ ಬೆಳೆದ್ರೆ ಫಸ್ಟ್ ನೆಟ್ಟಿಗೆ ಅದು ದೊಡ್ಡದಾಗಿ ಬೆಳೆದೈತೆ. ನೋಡಿದ್ರ ಎಲ್ಲ ಇದು ಗುಲಾಬಿ ಗಿಡ. ಇದು ಸಣ್ಣ ಸಣ್ಣ ಗುಲಾಬಿನ ಬಿಡುತ್ತೆ. ಅವಾಗ ಕಿತ್ಕೊ ಹೋಗಿ ನೆಡ್ತೀವಿ. ಬವ್ವ, ಇದು ನನ್ನ ಮಗಂದು ಕರಾಟೆ ಬಟ್ಟೆ. ಇದು ನಾನು ಎಲ್ಲ ಬೆಳೆದು. ಇದು ಕಿಟ್ಟು ನಂದು. ಇವನು ಪಾರ್ಟಿಸಿಪೇಟ್ ಮಾಡಿದಾಗ ಇದು ನಂದು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದು ನೋಡಿ. ಇದು ಇನ್ನೂ ಫ್ರೆಶ್ ತೋರಿಸ್ತೀನಿ ಬನ್ನಿ. ಅದು ಸಂಪು. ಇಲ್ಲಿ ಎರಡನಲ್ಲಿ ಇದೆ. ಇದು ಟ್ಯಾಂಕಿಂದ ಇದು ಟ್ಯಾಂಕ್. ಅದು ನ್ಯಾಚುರಲ್. ಬನ್ನಿ ಇನ್ನು ಪ್ರೈಸ್ಗಳು ತೋರಿಸ್ತೀನಿ ಇರು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಟೇರ್ ಕೇಸು. ಇದು ನನ್ನ ಸೈಕಲ್ ಇಲ್ಲೇ ನೆನ್ಸೋದು ನಾನು. ಎರಡು ಹೆಲ್ಮೆಟ್ ಮಡಗಿದ್ದಾರೆ ನಮ್ಮ ಮನೆಯವರು ನೋಡಿ. ರಾಧಾಕೃಷ್ಣ
ಅಲ್ಲಿ ನೋಡಿ ನಮ್ಮಪ್ಪ ಹೆಂಗ್ ಮಾಡಿಸಿದಾರೆ, ಸಿದ್ಧಾರ್ಥ ಶಶಾಂಕ್ ಅಂತಾನೆ ಬರ್ಸ್ಬಿಟ್ಟಿದ್ದಾರೆ. ಇದು ದೃಷ್ಟಿ ಗಣಪತಿ. ಇದು ಪಾಟ್ ಮಾಡಿರೋದು ನಮ್ಮಪ್ಪ, ಇದನ್ನ ಗಾರ್ಡನ್ ಮಾಡಿರೋದು ಮಮ್ಮಿ, ಇದಕ್ಕೆ ಪೈಂಟ್ ಹೊಡೆದಿರೋದು. ಇದು ಫಸ್ಟ್ ನೆಟ್ಟಿದ್ದು ಗಿಡ. ನಮ್ಮ ಮನೆಗೆ ಫಸ್ಟ್ ಬಂದಾಗ ಇದೇ ಗಿಡನೇ ಫಸ್ಟ್ ತಗೊಂಬಂದಿದ್ದು ನಾನು. ಇದು ಮನಿ ಪ್ಲಾಂಟ್. ಎಷ್ಟು ದೊಡ್ಡ ಹೋಗಿದೆ ನೋಡಿ. ನನ್ನ ಮಗ ಎಷ್ಟು ಚೆನ್ನಾಗಿ ಹೋಮ್ ಟೂರ್ ಮಾಡಕ್ಕೆ ಹೆಲ್ಪ್ ಮಾಡ್ತಾವನೆ ಅಂತಂದರೆ ಥ್ಯಾಂಕ್ಸ್ ಪಾಪ. ನೋಡಿ ಇದು ದೃಷ್ಟಿ ಗಣಪತಿ. ಇದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದು ಮೀಶೋದಲ್ಲಿ. ಬನ್ನಿ ನಮ್ಮ ಮನೆ ಒಳಗೆ ಹೋಗೋಣ. ನನ್ನ ಮಗ ಈ ವಿಡಿಯೋದಲ್ಲಿ ಅವ್ರ ಅಪ್ಪನ ಬಗ್ಗೆ, ಈ ಮನೆ ಬಗ್ಗೆ, ಅವ್ರ ತಾತನ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾನೆ. ಸ್ಕಿಪ್ ಮಾಡಿದೆ, ವಿಡಿಯೋ ಫುಲ್ ನೋಡಿ. ನಾನು ಯಾವುದೇ ರೀತಿ ಫರ್ನಿಚರ್ಗಳಾಗ್ಬೋದು, ಯಾವುದೇ ರೀತಿ ಏನೂ ತಂದು ಮಡಗಿಲ್ಲ ನಮ್ಮ ಮನೆಗೆ. ಇದರಿಂದ ಇದು ನಮ್ಮ ಪುಟ್ಟ ಮನೆ. ಇವರು ನಮ್ಮ ಮನೆಯವರು. ಇವರು ನಮ್ಮಪ್ಪ. ನಮ್ಮ ಮನೆಗೆ ಕಟ್ಟಕ್ಕೆ ಎಷ್ಟು ಸಹಾಯ ಮಾಡೋದು. ನಮ್ಮ ಸೊಸೈಟಿಗೋಸ್ಕರ ನನಗೋಸ್ಕರ ನಮ್ಮಪ್ಪ. ನೋಡಿ ಇದು ನಮ್ಮಪ್ಪ. ಇದು ನೋಡಿ ನಾನೇ ತಂದಿರೋದು. ಇವೆಲ್ಲ ಕರೆಕ್ಟಲ್ಲಿ ಇದು ನಾನು ಕರೆಕ್ಟಲ್ಲಿ ಗೆದ್ದಿದ್ದು. ಇದು ಪ್ರದೀಪ ಕಾರಂಜಿಲಿ ಮೆಡಲ್ ಸಿಕ್ಕಿತ್ತು. ಇದು ಅಷ್ಟೇ ಪ್ರದೀಪ ಕಾರಂಜಿಲಿ. ಇದು ಚಿಲ್ಡ್ರನ್ಸ್ ಡೇಲಿ ಗೆದ್ದಿದ್ದಾಗ ಥರ್ಡ್ ಪ್ರೈಸ್ ಬಂದಿತ್ತು. ಇದು ನೋಡಿ, ಇದು ನಂಗೆ ಇಷ್ಟವಾದಿದ್ದು ಫ್ರೇಮ್. ಅದಕ್ಕೆ ನಮ್ಮ ಅಪ್ಪ ಇದನ್ನ ತಂದೈತೆ. ಬುದ್ಧಂದಿದು ಬುದ್ಧ. ಇದೊಂದು ಮನಿ ಪ್ಲಾಂಟು ನೋಡೋಕೆ ಎಷ್ಟು ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ನಾನೇ ಅಲ್ಲಿ ಈಚೆ ಕಡೆ ಇತ್ತಲ್ಲ ಆ ಮನಿ ಪ್ಲಾಂಟದ್ದು ಒಂದೇ ಒಂದು ಕಟ್ಟಿ ತಗೊಂಡಿಲ್ಲ. ಇದೇ ಬಂಬು. ಇದು ದೇವ್ರ ಸ್ವರೂಪ ಅಂತ ನೆಟ್ಟಿದ್ದು ಮಮ್ಮಿ. ಇದನ್ನ ಬಂಬು ಈ ಗಿಡ. ಇದು ನೋಡಿ ನಮ್ಮ ಮನೆ ಇದು ಟಿವಿ. ಟೆಡಿಬೇರ್, ಮುದ್ದು ಟೆಡಿಬೇರ್ ಇದು ನೋಡಿ. ಇದನ್ನ ನಾನು ಪ್ಯಾಂಟ್ ಹಾಕಿ ಚಡ್ಡಿ ಹಾಕಿ ಎಲ್ಲಾನು ಇದನ್ನ ರೆಡಿ ಮಾಡ್ತೀನಿ ನಾನು. ಇದೇ ನನ್ನ ಮುದ್ದು ಟೆಡಿ. ಇದು ಅದರ ಮುದ್ದು ಟೆಡಿ. ಇದು ಅಕ್ಕಿ ನಾನು ಇದು ಮಾಡಿದ್ದೀನಿ. ಇದು ನೋಡಿ, ಇದು ನನ್ನ ಮುದ್ದು ನಾಯಿ ಬರೀ. ಇದು ಹೂವಿನ ಗಿಡ. ಇಲ್ಲಿ ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು ಜಾಸ್ತಿ ಕೊಡಬಾರ್ದು ಅಂದ್ಬಿಟ್ಟು ಸ್ಟೀಲ್ ಬಾಟ್ಲುಗಳನ್ನ ಇದು ನಮ್ಮ ಅಪ್ಪು ಬಾಸ್ತು ಒಂದು ಸಾಂಗ್ ಇದೆ ಗೊತ್ತಾ? ಅದು ಬೊಂಬೆ. ಇದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅದು ಸಾಂಗ್. ಇದು ಬೇಕು ಅಂತಲೇ ನಾವು ತರಿಸ್ಕೊಂಡಿದ್ದು. ಇದು ನನಗೆ ತುಂಬ ಇಷ್ಟವಾದ ಬೊಂಬೆ. ಇದು ನಮ್ಮ ಶೋಕೇಸು. ಇದ್ರ ಒಳಗಡೆ ತಂದು ಹಾಕೊಳ್ತಾರೆ ನಮ್ಮಪ್ಪ ನಮ್ಮ ಮಮ್ಮಿ. ಮದುವೆ ಆಗಿದ್ರೆ ಅವಾಗ ತಂದಿದ್ದೀವಿ ನಾವು. ಇದನ್ನ ನಮ್ಮ ಅವ್ವ ಕೊಟ್ಟಿದ್ದು ಜ್ಯೂಸ್ ಮಾಡಿಕೋ ಅಂತ. ಟೆಡಿಬೇರು ನಮ್ಮ ಅಪ್ಪ ತಗೊಂಡಿದ್ದು ಮಮ್ಮಿಗೆ ಇಷ್ಟ ಅಂತ. ಇದು ಆರ್ಡರ್ ಮಾಡಿ ತರಿಸಿದ್ದು. ಇವೆಲ್ಲ ನೋಡಿ ನಮ್ಮ ಅವ್ವನೇ ಗಿಫ್ಟ್ ಐಟಮ್ ಮಾಡಿ ಗ್ರೂಪ್ ಕೊಟ್ಟಿದ್ದೀವಿ ಎಲ್ಲ. ಇದು ನಮ್ಮ ಅಪ್ಪನೇ ಕಟ್ಟಿದ್ದು. ಪೇಪರಲ್ಲಿ ಬರೆದು ಚಿತ್ರನ ಕಟ್ಟಿದ್ದನ್ನ. ಇದು ನಮ್ಮ ಅಪ್ಪನೇ ಸೀಲಿಂಗ್ ಮಾಡಿರೋದು. ಈ ಸೀಲಿಂಗ್ ಡಿಸೈನ್ನ ಅಪ್ಪನೇ ಕಟ್ಟಿರೋದು. ಇದು ಸಿಂಕ್ ನಮ್ಮದು, ಕೈ ತೊಳೆಯೋದು ಸಿಂಕ್, ವಾಶ್ ಸಿಂಕ್. ಇದು ನಮ್ಮ ಅಪ್ಪನೇ ಹಾಕ್ಸ್ಕೊಟ್ಟಿರೋದು. ಇಲ್ಲಿಂದ ಸಾಕು ನೋಡಿ, ಇಲ್ಲಿಂದ ಬರೋದು. ಆಮೇಲೆ ಇದು ವಾಶ್ ರೂಮ್. ಇದು ಕಡೆ ಕಟ್ಕೊಂಡಿದ್ದು. ಹತ್ತು ಟೈಲ್ಸ್ ಇದೆ ಅಪ್ಪ. ಅದಿದೆ ನಮ್ಮ ವಾಶ್ ರೂಮ್ಗೆ ಹೋಗೋಣ. ಇದು ನನ್ನ ರೂಮ್ ನೋಡಿ. ಇದು ನಂಗೆ ಇಷ್ಟ ಅಂತ ತರಿಸಿದ್ದು. ಟೆಡಿಬೇರ್ ಅಲ್ವಾ, ಅದಕ್ಕೆ ಇದು ನಂಗೆ ಇಷ್ಟವಾದಿದ್ದು ಅಂತ ತರಿಸಿದ್ದು. ನೋಡಿ ಇದು ಮುದ್ದಾಗಿದೆ ನಡೀರಿ. ಇದು ಅಪ್ಪ, ಇದು ಮಮ್ಮಿ, ಇದು ಶಶಾಂಕು, ಇದು ನಾನು, ಇದು ತಾತ. ಇವೆರಡು. ಇದು ಶಶಾಂಕು, ಇದು ನಾನು ಕೃಷ್ಣ. ಇದು ನೋಡಿ ಹಿಂದೆ ನೋಡಿ. ಇದು ನೋಡಿ, ಇದನ್ನ ನಮ್ಮ ಮಾಲ್ಗೆ ಹೋಗುವಾಗ ಇಷ್ಟಪಟ್ಟು ತಗೊಂಡೆ. ನೋಡಿ ಇಲ್ಲಿ ಹೆಂಗ್ ಮಾಡೋಣ ನಮ್ಮ ಶಶಾಂಕು. ನೋಡಿ ಹಿಂದೆ ಇವೆರಡು ಅಪ್ಪ ಮಮ್ಮಿ. ಇದು ಆ ಕಡೆ ಇರೋದು ನಾವು. ಇದು ನೋಡಿ ಅಪ್ಪ ಮಮ್ಮಿ ರೂಮು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ನಮ್ಮ ಮನೆ ಹೊಸ್ದಾಗಿ ತಂದಿದ್ದು. ಇದು ನೋಡಿ ಹೊಸ್ದಾಗಿ ತಂದು ಅನಿಸಿದ್ದು ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಪಾರಿವಾಳ, ನಂಗೆ ಇಷ್ಟ ಇದು. ಅಲ್ಲಿ ನೋಡಿ ಈ ಬೆಂಚ ಮಡಗಿದ್ವಿ, ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ಲಿ ಮಡಗಿದ್ವಿ. ಯಾವಾಗಲೂ ನಾನೇ ಜಾಸ್ತಿ ಪೂಜೆ ಮಾಡ್ತೀನಿ ನೋಡಿ. ನಾನೇ ಪೂಜೆ ಮಾಡಿರೋದು. ಇದು ನಾನೇ ಪೂಜೆ ಮಾಡಿರೋದು. ಚೆನ್ನಾಗಿ ಮಾಡಿದರೆ ಲೈಕ್ ಕೊಡಿ,
ಸಬ್ಸ್ಕ್ರೈಬ್ ಮಾಡಿ. ನಮಗೆ ಯಾವಾಗಲೂ ಇದ್ರಲ್ಲಿ ಪೂಜೆ ಮಾಡೋದು ಅಂದರೆ ಇಷ್ಟ. ನಾನು ಯಾವಾಗಲೂ ಇಲ್ಲೇ ಮಾಡ್ತೀನಿ. ನಮ್ಮ ಮಮ್ಮಿ ವಾರ ಇದ್ದಂಗೆ ಮಾಡುತ್ತೆ. ನಾನು ಗುರುವಾರ ಮತ್ತು ಶುಕ್ರವಾರ ಸೋಮವಾರ ಮಾಡ್ತೀನಿ. ನಮ್ಮ ಮಮ್ಮಿ ಶನಿವಾರ ಮಂಗಳವಾರ ಶುಕ್ರವಾರ ಸೋಮವಾರ ಮಾಡುತ್ತೆ. ಆದರೆ ಸೋಮವಾರ ಜಾಸ್ತಿ ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಆದ್ದರಿಂದ, ಇದು ಚೌಡೇಶ್ವರಿ ಆದ್ದರಿಂದ ನಾವು ಶುಕ್ರವಾರ ಸೋಮವಾರ ಮಾಡಬೇಕು ಪೂಜೆನ. ಮಂಗಳವಾರದೊತ್ತು ಪೂಜೆ ಮಾಡೋದು ಚೌಡೇಶ್ವರಿ ತಾಯಿಗೆ. ಇದು ನಮ್ಮಪ್ಪ ಉಪದಾನಕ್ಕೆ ಹೋಗೋದು ಭಿಕ್ಷೆ ನೋಡಿ, ಅದು ಗಂಟೆ. ಬನ್ನಿ ನಮ್ಮ ಮನೆ ಕಿಚನ್ಗೆ ಹೋಗೋಣ. ನೋಡಿ, ಇದೇ ನಮ್ಮ ಕಿಚನ್. ಇದರಲ್ಲಿ ಅಡುಗೆ ಮಾಡಿದ್ರೆ ಇಲ್ಲಿ ಮಾಡ್ತೀವಿ. ನೋಡಿ, ಇದೆಲ್ಲ ದಿನಸಿ ಐಟಮ್ನ ಮಡಗಿದ್ದೀವಿ. ಇದು ನಮ್ಮವ್ವ ಅಂತೆಲ್ಲ ಬೇಕು ಅಂತ ನಮ್ಮವ್ವ ತಂದ್ಕೊಡಿದ್ದು. ಶಶಾಂಕ ಚಿಕ್ಕವನಿಂದ ನೋಡಿ ಇವೆಲ್ಲ ಪಾತ್ರೆಗಳು ಇದೆಲ್ಲ ಪಾತ್ರೆಗಳು ಮಡಗಿದ್ದೀವಿ. ಅವೇಡಿ ಏನಕ್ಕೆ ಅಂದ್ರೆ ನಮ್ಮ ಮನೆಗೆ ಯಾರು ಬಂದಾಗ ಅರ್ಶಿನ ಕುಂಕುಮ ತಗೋ ಹೋಗ್ಲಿ ಅಂತ. ಇಲ್ಲಿ ಮೇಲ್ಗಡೆ ಎಲ್ಲ ಪಾತ್ರೆಗಳು ಬೇಕಾದಾಗ ಎತ್ಕೋಬಹುದು. ಇದು ನೋಡಿ ಗೋಲ್ಡ್. ಇದು ನೋಡಿದ್ರೆ ನೋಡಿ, ಇಲ್ಲಿ ಇದೆಲ್ಲ ಚೆನ್ನಾಗಿದೆ. ಕೆಳಗೆ ಒಂದು ಗಿಡದ ಚಿತ್ರ ಅಂಟಿಸಿದೀವಿ. ಗಿಡ ಅಂದ್ರೆ ತುಂಬಾ ಇಷ್ಟ ನಮ್ಮ ಅಪ್ಪಂಗೆ, ಅದಕ್ಕೆ ಗಿಡ ಎಲ್ಲ ಅಂಟಿಸಿದೀವಿ ನಾವು. ನಮ್ಮ ಫ್ರಿಜ್ಜು ಇದನ್ನ ಬಿಟ್ರೆ ಯಾವ್ದು ತಗೊಂಡಿಲ್ಲ. ಜಾಸ್ತಿ ತರಕಾರಿ ಬಿಟ್ರೆ ಇನ್ನೇನು ಮಾಡೋದಲ್ಲ. ಇದು ಐಸು ಮತ್ತೆ ಕೆಳಗಡೆ ದಿನಸಿ ಐಟಮ್ ಅವು ಮಾತ್ರ ಬರ್ತೀವಿ. ಇದು ನೋಡಿ, ಇದು ನಮ್ಮ ಮನೆ ಬಾಗಿಲು. ಇದು ಯಾರೆಲ್ಲ ಬಂದಾಗ ಹಿಂಗ್ ಹೊಡೆದಾಗ ಇದು ನಮ್ಮ ಮನೆ ದೇವ್ರದ್ದು ಕಾಯಿ ಚಿತ್ರ ಆಡ್ತೀವಿ. ಇದು ನಮ್ಮ ಮನೆ ಕಪ್ಸಿ ಕ್ಷೇತ್ರಕ್ಕೆ ಹೋದಾಗ ಇದನ್ನ ತಂದು ಕಟ್ಟಿದ್ದು ಕಾಯಿನ. ಒಳ್ಳೇದಾಗ್ಲಿ. ಬಡವನಾಗಿದ್ರೆ ನಮ್ಮ ಅಪ್ಪ ನನ್ನ ಬಡವರಾಗಿ ಯಾವತ್ತೂ ನೋಡ್ಕೊಳ್ಳೋ ಶ್ರೀಮಂತರ ಮಕ್ಕಳ ಥರ ನೋಡ್ಕೊತಾನೆ. ನಾನು ಕೇಳಿದ್ದೆಲ್ಲ ತಗೊಡ್ತಾನೆ. ಈ ಮನೆಯೆಲ್ಲ ನಮ್ಮ ಅಪ್ಪನ ನನಗೆ ಇಷ್ಟ ಐತೆ ಅಂದ್ಬಿಟ್ಟು ನನ್ನ ಪಾಪ ಆಗಿದ್ದಾಗ ಕಟ್ಕೊಡ್ತಿದ್ದು. ನಮ್ಮ ಅಪ್ಪ ನನಗೆ ಏನು ಬೇಕೋ ಅದು ತಗೊಡ್ತಾರೆ. ನಾನು ನಮ್ಮ ಅಪ್ಪನಿಗೆ ಕೆಲಸ ಮಾಡಿಕೊಡ್ತೀನಿ. ನಮ್ಮ ಅಪ್ಪ ಏನು ಬೇಕೋ ಅವನ್ನೆಲ್ಲನೂ ತಗೊಡ್ತಾನೆ. ನಮ್ಮ ಅಪ್ಪನ ಕನಸು ಪ್ರೀತಿ ಎಲ್ಲ ಇದೆ. ನಮ್ಮ ತಾತ ಮತ್ತು ನಮ್ಮಪ್ಪ ಕಷ್ಟಪಟ್ಟು ಕಟ್ಟಿರೋದು. ಸಂಜೆ ಹೊತ್ತು ಊಟ ಮಾಡ್ದೇ ಕಟ್ಟಿದ್ದಾರೆ ಇದನ್ನ. ಇವರು ನಮ್ಮ ತಾತ, ಇವರೇ ಜಾಸ್ತಿ ಸಹಾಯ ಮಾಡಿರೋದು. ಅವರು ಕಟ್ಟಿ ಎಲ್ಲ ಗಿಲವೆಲ್ಲ ಮಾಡಿ ಚೆನ್ನಾಗಿ ಮಾಡೋರೆ. ಪೈಂಟು ಅವರೇ ಮಾಡೋದೇ ನಮ್ಮಪ್ಪ ಅವರು. ಇವೆಲ್ಲ ಗಿಡನೂ ನಮ್ಮ ತಾತಂಗೆ ಇಷ್ಟ. ಅದಕ್ಕೆ ನಮ್ಮ ತಾತ ನೆಟ್ಟಿದ್ದು. ಗಾರ್ಡನಲ್ಲಿ ಒಂದೇ ಒಂದು ಗಿಡನಾರು ನೆಟ್ಟಿ ಅಂತ ತಾತ ಹೇಳಿದ್ದು. ಅದಕ್ಕೆ ಇವೆಲ್ಲ ನಮ್ಮ ತಾತನ ಕನಸು. ಇವೆಲ್ಲ ಗಿಡಗಳು ನಮ್ಮ ಅಪ್ಪ ಮತ್ತು ತಾತ ಕಟ್ಟೋದು. ಎಷ್ಟೊಂದು ಕಷ್ಟಪಟ್ಟವ್ರೆ ಅಂತ ನಂಗೆ ಮಾತ್ರ ಗೊತ್ತು. ಇವಾಗಲೂ ಕೂಡ ನಮ್ಮ ಅಪ್ಪಂಗೆ ವಿಡಿಯೋ ಅಂದರೆ ಇಷ್ಟ ಇಲ್ಲ. ಅದಕ್ಕೆ ಟಿವಿ ನೋಡ್ತಾರೆ. ಬೆನ್ನೆಲುಬಾಗಿ ನಿಂತಿರೋದೇ ನಮ್ಮ ತಾತ. ಬದನೆಕಾಯೆಲ್ಲ ನಾನು ಬುಟ್ಟಾಗೆಲ್ಲ ತಾತನೇ ಮಾರ್ಕೋಗಿ ಅಂತಿದ್ದು. ಆವಾಗ ಮಾರ್ಕೊಂಡು ಬಂದು ಕೊಡ್ತಿದ್ದೆ ಮನೆಗೆ. ಒಂದು 100-350 ರೂಪಾಯಿ ಮಾಡಿದೆ ಬದನೆಕಾಯ್ದ. ನಮ್ಮ ತಾತನೇ ಕಟ್ಟಿದ್ದಿದ್ನ. ನಮ್ಮ ತಾತ ಈ ಮನೆಗೆ ಹಿರಿ ಮನುಷ್ಯ. ನಮ್ಮ ತಾತನಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಹಿರಿ ಮನುಷ್ಯ ಅಂದರೆ ಇವರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರೆಯದೆ ಕ್ಲಿಕ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಸಿದ್ಧಾರ್ಥ ಶಶಾಂಕ್. ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.